ಕುಮಟಾ ತಾಲೂಕಿನ ಕತ್ಕಾಲ್ ಉಪ್ಪಿನಪಟ್ಟಣದ ರಸ್ತೆ ಮತ್ತು ಗಟಾರ್ನಲ್ಲಿ ಹರಿದಾಡುತ್ತಿದ್ದ ಸ್ಥಳೀಯರಲ್ಲಿ ಆತಂಕ ಹುಟ್ಟಿಸಿದ್ದ ಕಾಳಿಂಗ ಸರ್ಪವನ್ನ ಉರಗ ತಜ್ಞ ಪವನ್ ನಾಯ್ಕರು ಹಿಡಿದು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದ್ದಾರೆ. ಕುಮಟಾ ತಾಲೂಕಿನಲ್ಲಿ ಸುರಿಯುತ್ತಿರುವ ಭಾರೀ ಗಾಳಿ ಮಳೆಯಿಂದ ಬೆಟ್ಟಗುಡ್ಡಗಳಿಂದಲೂ ಮಳೆ ನೀರು ರಭಸವಾಗಿ ಹರಿಯುತ್ತಿದೆ. ಆ ನೀರಿನ ಜೊತೆಗೆ ಸರೀಸೃಪಗಳು ಕೂಡ ಜನವಸತಿ ಪ್ರದೇಶಗಳ ಕಡೆಗೆ ಮುಖ ಮಾಡುವಂತಾಗಿದೆ. ಅದರಂತೆ ಕುಮಟಾ ತಾಲೂಕಿನ ಕತಗಾಲ್ ಉಪ್ಪಿನಪಟ್ಟಣದಲ್ಲಿ ಮಳೆ ನೀರಿನ ಜೊತೆಗೆ ಗಟಾರ್ ಸೇರಿದ್ದ ಸುಮಾರು 12 ಅಡಿಯ ಕಾಳಿಂಗ ಸರ್ಪ ರಸ್ತೆ ಮತ್ತು ಗಟಾರ್ನಲ್ಲಿ ಹರಿದಾಡುವ ಮೂಲಕ ಸ್ಥಳೀಯರಲ್ಲಿ ಆತಂಕ ಸೃಷ್ಟಿಸಿತ್ತು. ಆ ರಸ್ತೆಯಲ್ಲಿ ನೂರಾರು ಜನರು ಪ್ರತಿನಿತ್ಯ ಓಡಾಡುತ್ತಿರುವುದರಿಂದ ಕಾಳಿಂಗ ಯಾರಿಗಾದರೂ ಕಡಿದರೆ ಎಂಬ ಭಯ ಕೂಡ ಜನರನ್ನ ಕಾಡಿತ್ತು. ಈ ಕಾಳಿಂಗ ಸರ್ಪವನ್ನ ನೋಡಿ ಆತಂಕಗೊಂಡ ಸ್ಥಳೀಯರು ಬೀಟ್ ಫಾರೆಸ್ಟ್ ಭರತ್ ಅವರಿಗೆ ಮಾಹಿತಿ ನೀಡಿದ್ದಾರೆ. ತಕ್ಷಣ ಅವರು ಉರಗ ತಜ್ಞ ಪವನ್ ನಾಯ್ಕರನ್ನು ಕರೆಯಿಸಿ ಕಾಳಿಂಗ ಸರ್ಪವನ್ನ ಸುರಕ್ಷಿತವಾಗಿ ಹಿಡಿದು ಸ್ಥಳಾಂತರಿಸುವ ಮೂಲಕ ಸ್ಥಳೀಯರ ಆತಂಕವನ್ನ ದೂರ ಮಾಡಿದ್ದಾರೆ. ಅಲ್ಲದೆ ಈ ಮಳೆಗಾಲದ ಸಮಯದಲ್ಲಿ ಅರಣ್ಯ ಪ್ರದೇಶಗಳಿಗೆ ಹೊಂದಿಕೊಂಡಿರುವ ಗ್ರಾಮಗಳಲ್ಲಿ ಹಾವುಗಳು ಕಾಣಿಸಿಕೊಳ್ಳುವುದು ಸಹಜವಾಗಿದ್ದು, ಜನ ಆತಂಕಿತರಾಗದೆ ಎಚ್ಚರಿಕೆ ವಹಿಸುವಂತೆ ಪವನ್ ನಾಯ್ಕ್ ಅವರು ತಿಳಿಸಿದ್ದಾರೆ. ಮಾತಾಡ್ಯ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.